ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದ. ನಿಮಗೆ ಎಲ್ರಿಗೂ ಗೊತ್ತೇ ಇರ್ಬೋದು ನ್ಯೂ ಅಪ್ಡೇಟ್ ಬಂದಿದೆ ಅಂತ 3.3. ಹಾಗೆ ಅದರಲ್ಲಿ 2 ನ್ಯೂ ಅಚೀವ್ಮೆಂಟ್ಸ್ ಬಂದಿದೆ. ಅದರಲ್ಲೇ ಒಂದು ಈಸಿಯಾಗಿರೋ ಅಚೀವ್ಮೆಂಟ್ ಹೇಗೆ ಕಂಪ್ಲೀಟ್ ಮಾಡೋದ ಅಂತ ಹೇಳ್ತೀನಿ. ಫಸ್ಟ್ ಒಂದು ಬಂದು ಎಂಟರ್ ದಿ ಓಷನ್ ಪ್ಯಾಲೇಸ್. ಇದು ಈಸಿಯಾಗಿ ಆಗೋಗ್ಬಿಡಿದೆ, ಜಸ್ಟ್ ಎಂಟರ್ ಮಾಡಬೇಕು ಪ್ಯಾಲೇಸ್ಗೆ ಅಷ್ಟೇ. Awesome. I got supplies. Awesome. ಸೆಕೆಂಡ್ ಒಂದು ಬಂದು ಎಂಟರ್ ದಿ ಸಿ ಟ್ರೆಸರಿ. ಇದನ್ನು ಇಲ್ಲಿಗೆ ಬೇಗ ಬಂದು ನೀವು ಇಲ್ಲೇ ಬೇಗ ಹೇಳ್ಕೊಡಿ, ಯಾಕಂದರೆ ಬೇರೆ ನಿಮಗೆ ಬರೋ ಮುಂಚೆ ಇಲ್ಲಿಗೆ ಬಂದು ಇದು ಪಝಲ್ ಥರ ಇರುತ್ತೆ. ಅವಾಗ ಇದನ್ನು ಆ್ಯಕ್ಟಿವೇಟ್ ಮಾಡಬೇಕು, ಅಲ್ಲೊಂದು ಓಪನ್ ಆಗುತ್ತೆ. ಇದು ಓಪನ್ ಆಗಬೇಕಾದ್ರೆ ಇದ್ರೊಳಗಡೆ ಹೋಗಬೇಕು. ಒಳಗಡೆ ಹೋದಾಗ ಇಲ್ಲಿ ಬಜಲ್ ಥರ ಇರುತ್ತೆ, ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ನನಗೂ ಫಸ್ಟ್ ಗೊತ್ತಾಗಿಲ್ಲ ನಾನು ಹೆಂಗೆ ಅಂತ. ಸ್ವಲ್ಪ ನೋಡಿ ಆ ಕಡೆ ಈ ಕಡೆ ನೋಡಿ ಆ್ಯಕ್ಟಿವೇಟ್ ಮಾಡ್ತೀನಿ. ಟೋಟಲ್ 4 ಪಝಲ್ ಇರುತ್ತೆ, 4 ಪಝಲ್ ಮಾಡಬೇಕು. ನೋಡಿ ನನಗೂ ಗೊತ್ತಾಗ್ತಾ ಇಲ್ಲ ಫಸ್ಟ್ ಹೆಂಗೆ ಅಂತ. ಇಲ್ಲಿಗೆ ಎಂಟರ್ ಆಗಬೇಕು ಅಷ್ಟೇ. ಮೂರನೇದು ಬಂದು ಯೂಸ್ ದಿ ಔಟ್ ಆಫ್ ಆರ್ ಬ್ಲಾಸ್ಟರ್. ಈ ಬ್ಲಾಸ್ಟರ್ನ ಯೂಸ್ ಮಾಡಬೇಕು. ಪಿಸ್ತೂಲ್ ಸೈಡೇ ಇರುತ್ತೆ, ಈಸಿ ಆಗೋಗ್ಬಿಡುತ್ತೆ ಇದೂ.
ಸಿಂಪಲ್ ಈಸಿಯಾಗಿ ಹೋಗ್ಬಿಡುತ್ತೆ. ನಾಲ್ಕನೇದು ಬಂದು ಯೂಸ್ ದಿ ವೇಲ್ ಎಸ್ಕೇಪ್ ಪಾಡ್ ಅಂತ. ಇದು ಶಾಪಲ್ಲಿ ಸಿಗುತ್ತೆ, ಶಾಪಲ್ಲೇ ಸಿಗುತ್ತೋ, ಇನ್ನೆಲ್ಲೂ ಸಿಗಲ್ಲ, ಶಾಪಲ್ಲೇ ಮಾಡಬೇಕು ಅಷ್ಟೇ. ಇದನ್ನು ಯೂಸ್ ಮಾಡಿದ್ರೆ ನಾಲ್ಕನೇದು ಮುಗ್ದೋಗುತ್ತೆ. ಇದು ಲಾಸ್ಟ್ ಮಿಷನು, ಪೈಲಟ್ ಆರ್ ರೈಡ್ ಎ ಗ್ಲೇಮಿಂಗ್ ಸ್ಟಿಂಗ್ರೇ. ಇದು ಎಲ್ಲ ಕಡೆ ಸಿಗುತ್ತೆ ಆರಾಮಾಗಿ, ಜಸ್ಟ್ ರೈಡ್ ಮಾಡಬೇಕು, ಇಲ್ಲ ಕುತ್ಕೋಬೇಕು. ಈಸಿ ಮಿಷನ್, ಬೇಗ ಮುಗ್ದೋಗ್ಬಿಡುತ್ತೆ, ಅಷ್ಟೊಂದೇನು ಕಷ್ಟ ಇಲ್ಲ ಇದು. ಬಟ್ ಇನ್ನೊಂದು ಅಚೀವ್ಮೆಂಟ್ ಇದೆ, ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು 3-4-5 ಡೇಸ್ ಆಗುತ್ತೆ ನೋಡೋದು. ಅದಾದ್ಮೇಲೆ ಬೇಕಾದ್ರೆ ಅದಕ್ಕೊಂದು ವೀಡಿಯೋ ಮಾಡ್ತೀನಿ. ಬಾಯ್ ಗಾಯ್ಸ್.